Dear students, I heartily welcome to this class again. Dear students, in previous class we studied about many more grammar topics and also lesson like the lighthouse and also the poem Rainbow. Today we are going to deal with our second unit. Second unit's first chapter is the scholar's mother tongue. It's the story based on Akbar and Birbal. This is the story about Akbar and Birbal, how the Birbal was clever and how the courteous suffers from a pandit. So now we are going to deal with what is the story, the scholar's mother tongue. Before we are going to study this lesson, dear students, we want to learn or we must learn about glossary. Glossary is nothing but it is a list of new words. Here we can see the picture of glossary. What do you mean by scholar? Scholar is nothing but someone who has studied a subject and knows a lot about it. ಸ್ಕಾಲರ್ ಅಂತಂದ್ರೆ ನಾವು ಕನ್ನಡದೊಳಗೆ ಪಂಡಿತ ಅಂಥೇಳಿ ಕರಿತೀವಿ. ಹೂ ಹ್ಯಾಸ್ ಸ್ಟಡಿಡ್ ಅ ಸಬ್ಜೆಕ್ಟ್ ಅಂತಂದ್ರೆ ಒಂದು ವಿಷಯದಲ್ಲಿ ಪಾಂಡಿತ್ಯವನ್ನು ಗಳಿಸಿದವರಿಗೆ ಅಥವಾ ಒಂದು ವಿಷಯದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡವರಿಗೆ ನಾವು ಸ್ಕಾಲರ್ ಅಂಥೇಳಿ ಕರಿತೀವಿ. ಡು ಯು ಮೀನ್ ಬೈ ಕೋಟ್? ಆಸ್ಥಾನ. ಫ್ಲೂಯೆಂಟ್, ಏಬಲ್ ಟು ಯೂಸ್ ಅ ಲ್ಯಾಂಗ್ವೇಜ್ ನ್ಯಾಚುರಲಿ ವಿತೌಟ್ ಸ್ಟಾಪಿಂಗ್ ಆರ್ ಮೇಕಿಂಗ್ ಮಿಸ್ಟೇಕ್ಸ್. ಇಟ್ ಮೀನ್ಸ್ ನಿರರ್ಗಳವಾಗಿ ಮಾತನಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇತ್ತು ಅಂತಂದ್ರೆ ಅದನ್ನು ನಾವು ಫ್ಲೂಯೆಂಟ್ ಅಂಥೇಳಿ ಕರಿತೀವಿ. ಸ್ನೀಕ್, ಗೋ ಕ್ವೈಟ್ಲಿ. ಸ್ನೀಕ್ ಅಂತಂದ್ರೆ ಗೋ ಕ್ವೈಟ್ಲಿ ಅಂತಂದ್ರೆ ಸುಮ್ಮನೆ ನುಸುಳಿಕೊಂಡು ಹೋಗು ಅಂತಂದಂಗೆ, ಅಂದ್ರೆ ಒಂಥರ ನುಸುಳಿಕೊಂಡು ಸದ್ದಿಲ್ಲದೆ ಸಮಾಧಾನವಾಗಿ ಹೋಗೋದು. ವಿಸ್ಪರ್, ಸ್ಪೀಕ್ ಇನ್ ಅ ಲೋ ವಾಯ್ಸ್ ಅಂದ್ರೆ ಅಲ್ಲೇ ಗುನುಗುವುದು, ಸಾವಕಾಶವಾಗಿ ಮಾತಾಡುವುದು. ಟಿಕಲ್, ಟಚ್ ಸಮ್ ಒನ್ ಲೈಟ್ಲಿ. ಇಟ್ ಮೀನ್ಸ್ ಕಚ್ಚಗುಳಿ ಅಂತ ಕರಿತೀವಲ್ಲ, ದಟ್ ಈಸ್ ಕಾಲ್ಡ್ ಟಿಕಲ್. ಅಸ್ಟಾನಿಶ್ಡ್, ಅಸ್ಟಾನಿಶ್ಡ್ ಮೀನ್ಸ್ ಸರ್ಪ್ರೈಸ್ಡ್ ಅಂದ್ರೆ ಆಶ್ಚರ್ಯಚಕಿತರಾಗು. ಡಿಸ್ಮೇ, ಅ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಅಂತಂದ್ರೆ ಒಂಥರ ಸ್ಯಾಡ್ನೆಸ್ ಆರ್ ಡಿಸಪಾಯಿಂಟ್ಮೆಂಟ್ ಆಗಿ ಫೀಲ್ ಆಗೋದು ಅಂತಂದ್ರೆ ದುಃಖಭರಿತವಾಗಿ ಅಥವಾ ಬೇಜಾರಾಗೋದು ಅಂತೀವಲ್ಲ, ದಟ್ ಇಸ್ ಕಾಲ್ಡ್ ಡಿಸ್ಮೇ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ lesson the scholar's mother tongue. Here we can see so many questions before we starting the lesson. What are those questions are: what is the longest word in the English language? The longest word in the English language is nothing but smiles, because there is a mile between its first and last letters. ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಾರ. ಆ ಕ್ವಶನ್ಸಲ್ಲಿ ಏನು ಕೇಳಾರು ಅಂತಂದ್ರೆ, ವಾಟ್ ಈಸ್ ದ ಲಾಂಗೆಸ್ಟ್ ವರ್ಡ್ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್? ಯಾವುದು ಲಾಂಗೆಸ್ಟ್ ವರ್ಡ್ ಐತಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗನ್ನುವಂಥದ್ದನ್ನು ಕೇಳಿದಾರ. ಅದಕ್ಕೆ ಉತ್ತರ ಏನು ಅಂತಂದ್ರೆ ಸ್ಮೈಲ್ಸ್. ಎಸ್ ಮತ್ತು ಎಸ್ಗಳ ಮಧ್ಯೆ ಮೈಲ್ಸ್ ಅಷ್ಟು ಅಳತೆ ಇರುವುದರಿಂದ ಇದನ್ನು ನಾವು ದೊಡ್ಡ ಶಬ್ದ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಇಂಗ್ಲೀಷ್ ಒಳಗೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಸ್ಟಾರ್ಟ್ಸ್ ವಿತ್ ಪಿ ಎಂಡ್ಸ್ ವಿತ್ ಇ ಆ್ಯಂಡ್ ಹ್ಯಾಸ್ ಮಿಲಿಯನ್ ಆಫ್ ಲೆಟರ್ಸ್? ಇಲ್ಲಿ ಒಂದು ವರ್ಡ್ ಬಗ್ಗೆ ಕೇಳ್ಯಾರ. ಯಾವುದು ಪಿ ಇಂದ ಸ್ಟಾರ್ಟ್ ಆಕೈತಿ ಆಮೇಲೆ ಇ ಇಂದ ಎಂಡ್ ಆಗ್ತೈತಿ, ಅಲ್ಲಿ ಮಿಲಿಯನ್ಸ್ ಆಫ್ ಲೆಟರ್ಸ್ ಅದಾವು ಅಂತ ಹೇಳ್ಯಾರು. ಅದಕ್ಕೆ ಆನ್ಸರ ದ ಪೋಸ್ಟ್ ಆಫೀಸ್. ನೆಕ್ಸ್ಟ್, ವಾಟ್ ವರ್ಡ್ ಬಿಗಿನ್ಸ್ ವಿತ್ ಇ ಎಂಡ್ಸ್ ವಿತ್ ಇ ಆ್ಯಂಡ್ ಹ್ಯಾಸ್ ಒನ್ ಲೆಟರ್? ಯಾವ ವರ್ಡ್ ಇ ಇಂದ ಸ್ಟಾರ್ಟ್ ಆಗಿ ಇ ಇಂದ ಕೊನೆಗೊಳ್ತೈತಿ ಮತ್ತು ಅಲ್ಲಿ ಏನಿರ್ತೈತಿ ಅಂತಂದ್ರೆ ಒಂದು ವರ್ಡ್ ಆಗಿರ್ತೈತಿ. ದ ಆನ್ಸರ್ ಈಸ್ ಎನ್ವಲೋಪ್. ENVELOPE. ಸೊ ವಿಚ್ ಪಿಲ್ಲರ್ ಕೀಪ್ಸ್ ಕ್ರಾವೆಲಿಂಗ್ ಆಲ್ ದ ಟೈಮ್? ಕ್ಯಾಟರ್ಪಿಲ್ಲರ್. ಕ್ಯಾಟರ್ಪಿಲ್ಲರ್ ಅಂತಂದ್ರೆ ಜೇನ್ನೊಣ ಆಗೋಕ್ಕಿಂತ ಮೊದಲು, ಬಟರ್ಫ್ಲೈ ಆಗೋಕ್ಕಿಂತ ಮೊದಲು ಏನದು ಬಟರ್ಫ್ಲೈ ಮರಿ ಇರ್ತೈತಲ್ಲ, ದಟ್ ಇಸ್ ಕಾಲ್ಡ್ ಕ್ಯಾಟರ್ಪಿಲ್ಲರ್. ಸೊ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಹ್ಯಾಸ್ ಸೈಜ್ ಆ್ಯಂಡ್ ಶೇಪ್ ಬಟ್ ನೋ ವೇಟ್? ಅ ಶಾಡೋ. ನಮ್ಮ ನೆರಳು ಸೈಜ್ ಮತ್ತು ಆಕಾರ ಹೊಂದೈತಿ, ಅದರ ತೂಕವನ್ನು ಹೊಂದಿಲ್ಲ. ವಿಚ್ ಸನ್ ಮೇ ಪ್ರೂವ್ ಡೇಂಜರಸ್? ಯಾವ ಸನ್ನ? ಪಾಯ್ಸನ್. ಪಾಯ್ಸನ್ ಈಸ್ ಅ ಡೇಂಜರಸ್ ಥಿಂಗ್ ಇನ್ ಅವರ್ ಲೈಫ್. ಸೊ ವಾಟ್ ಕ್ಯಾನಾಟ್ ಮೂವ್ ಆರ್ ವಾಕ್ ಬಟ್ ಕ್ಯಾನ್ ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್? ಆನ್ಸರ್ ರೋಡ್. ವಿಚ್ ಲೆಟರ್ ಇನ್ ದ ಇಂಗ್ಲೀಷ್ ಅಲ್ಫಾಬೆಟ್ ಆಲ್ವೇಸ್ ಆಸ್ಕ್ಸ್ ಕ್ವಶನ್? ವೈ. ವೈ ಅನ್ನೋ ಲೆಟರ್ ಯಾವಾಗಲೂ ಏನು ಮಾಡುತ್ತಾ? ಆನ್ಸರನ್ನು ಮಾಡ್ತಾ ಇರುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಲೆಸನ್ ದ ಸ್ಕಾಲರ್ಸ್ ಮದರ್ ಟಂಗ್. ಪಜಲ್. One day, Akbar drew a line with his royal hand on the floor of the open court and commanded, make this line shorter but don't by any means erase any part of it. One day, Akbar drew a line. Akbar is a king. He drew a line with his royal hand
ಅಕ್ಬರ್ ಅನ್ನುವಂತಹ ರಾಜ ಅವನ ಒಂದು ಅದ್ಭುತವಾದ ಕೈಗಳಿಂದ ಒಂದು ಗೆರೆಯನ್ನು ಎಳಿತಾನ ಆನ್ ದ ಫ್ಲೋರ್ ಆಫ್ ದ ಓಪನ್ ಕೋರ್ಟ್. ಎಲ್ಲಿ ಓಪನ್ ಕೋರ್ಟ್ ಒಳಗೆ ಫ್ಲೋರ್ ಒಳಗೆ ಒಂದು ಗೆರೆಯನ್ನು ಎಳಿತಾನೆ. ಆ್ಯಂಡ್ ಕಮ್ಯಾಂಡೆಡ್ ಮೇಕ್ ದಿಸ್ ಲೈನ್ ಶಾರ್ಟರ್ ಬಟ್ ಡೋಂಟ್ ಬೈ ಎನಿ ಮೀನ್ಸ್ ಎರೇಸ್ ಎನಿ ಪಾರ್ಟ್ ಆಫ್ ಇಟ್. ಅದನ್ನು ಆ ಲೈನನ್ನು ಶಾರ್ಟ್ ಮಾಡಬೇಕಾಗಿತ್ತು. ಹೆಂಗೆ ಮಾಡಬೇಕಿತ್ತು ಅಂತಂದರೆ ಯಾವುದೇ ಪಾರ್ಟನ್ನು ಅಳಿಸಲಾರದೆ ಆ ಒಂದು ಲೈನನ್ನು ಶಾರ್ಟ್ ಮಾಡಬೇಕಿತ್ತು. ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪಜಲ್ ವೆನ್ ಇಟ್ ವಾಸ್ ಬೀರ್ಬಲ್ಸ್ ಟರ್ನ್. ಹೀ ಆಟ್ ಒನ್ಸ್ ವಾಟ್ ಡಿಡ್ ಬೀರ್ಬಲ್ ಡೂ? ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪಜಲ್. ಎಲ್ಲರೂ ಏನಾಗ್ತಾರೋ ಸ್ಟಂಪ್ಡ್ ಮೀನ್ಸ್ ಆಶ್ಚರ್ಯಚಕಿತರಾಗ್ತಾರೋ. ಹೆಂಗೆ ಮಾಡೋದಪ್ಪ ಇದನ್ನು, ಹೆಂಗಾರ ಶಾರ್ಟ್ ಮಾಡಬೇಕು ಅನ್ನೋದು ತೋಚುವುದಿಲ್ಲ. ವೆನ್ ಇಟ್ ವಾಸ್ ಬೀರ್ಬಲ್ಸ್ ಟರ್ನ್, ಆದರೆ ಇದು ಬೀರ್ಬಲ್ ಹತ್ರ ಟರ್ನ್ ಆದಾಗ ಎಲ್ಲರಿಗೂ ವಿಚಾರ ಏನು ಬರ್ತೈತಿ, ವಾಟ್ ಡಿಡ್ ಬೀರ್ಬಲ್ ಡೂ, ಏನು ಮಾಡ್ತಾನ ಬೀರ್ಬಲ್ ಈಗ. ನೆಕ್ಸ್ಟ್ ವಿ ಕ್ಯಾನ್ ಮೂವ್ ವಿತ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. When it was Birbal's turn, he at once drew a longer line next to the first one without touching the first line. ಇದು ಯಾವಾಗ ಬೀರ್ಬಲ್ ಹತ್ರ ಬರ್ತೈತೋ ಆವಾಗ ವಾಟ್ ಹಿ ಡಿಡ್, ಹಿ ಅಟ್ ಒನ್ಸ್ ಡ್ರಿವ್ ಅ ಲಾಂಗರ್ ಲೈನ್. ಅದ್ರ ಬಾಜುಕ್ಕೆ ಇನ್ನೊಂದು ಏನು ಮಾಡಿಬಿಡ್ತಾನ, ಲಾಂಗರ್ ಲೈನ್ ಅಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾದ ಲೈನನ್ನು ಎಳೆದ್ಬಿಡ್ತಾನೆ. ಈಗ ಏನು ನಾವು ಅಕ್ಬರ್ ಎಳೆದಿದ್ದಲ್ಲ ಅದ್ರ ಬಾಜುಕ ಇನ್ನೊಂದು ದೊಡ್ಡ ಲೈನನ್ನು ಎಳಿತಾನು. ಟು ದ ಫಸ್ಟ್ ಒನ್ ವಿತೌಟ್ ಟಚಿಂಗ್ ದ ಫಸ್ಟ್ ಲೈನ್. ಅದನ್ನು ಟಚ್ ಮಾಡಲಾರ್ದನ ಏನು ಮಾಡಿಬಿಡ್ತಾನೋ ಶಾರ್ಟಾಗಿ ಮಾಡಿಬಿಡ್ತಾನೋ. ಎವ್ರಿ ಒನ್ ಇನ್ ದ ಕೋರ್ಟ್ ಸಾ ಇಟ್ ಆ್ಯಂಡ್ ಸೆಡ್ ದಟ್ಸ್ ಟ್ರೂ ದ ಫಸ್ಟ್ ಲೈನ್ ಈಸ್ ಶಾರ್ಟರ್. ನೋಡಿದವ್ರೆಲ್ಲರಿಗೂ ಆಶ್ಚರ್ಯ ಆಕೈತೆ, ಹೌದಲ್ಲ, ಏನೂ ಅಳಕಿಸ್ಲಾರ್ದನ ಅವ ಏನೂ ಟಚ್ ಮಾಡಲಾರ್ದನ ಅದನ್ನು ಶಾರ್ಟಾಗಿ ಮಾಡಿಬಿಟ್ಟ. ಲೆಟ್ಸ್ ಲಾಫ್. ಹಿಯರ್ ವಿ ಕ್ಯಾನ್ ಸಿ ದ ಜೋಕ್. ಇಲ್ಲೊಂದು ನಗಲಿಕ್ಕೆ, ನಮಗೋಸ್ಕರ ನಗಲಿಕ್ಕೆ ಅಂತ ಹೇಳಿ ಒಂದು ಜೋಕನ್ನು ಕೊಟ್ಟಾರ. ಅದೇನಂತ ನೋಡ್ರಿ. ಟೀಚರ್ ವೈ ಆರ್ ಯು ಲೇಟ್? ರಾಮ್ ಬಿಕಾಸ್ ಆಫ್ ಸೈನ್. ಸೈನ್ ಅಂತಂದ್ರೆ ಅಲ್ಲಿ ಒಂದು ಫಲಕ್ ಅಥವಾ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಅಂತೇಳಿ ಕರಿತೀವಿ. ಟೀಚರ್ ವೈ ಆರ್ ಯು ಲೇಟ್? ರಾಮ್ ಬಿಕಾಸ್ ಆಫ್ ಸೈನ್. ಏನು ಅಲ್ಲೊಂದು ಸೈನ್ ಇತ್ತು, ಹೇಳಿಕೆ ಇತ್ತು, ಅದರ ಸಲುವಾಗಿ ಲೇಟ್ ಆಯಿತು ಅಂತ ಹೇಳ್ತಾನೆ. ಟೀಚರ್ ವಾಟ್ ಸೈನ್? ಏನದು ಅಂತ ಕೇಳ್ತಾರ ರಾಮ್. ದ ಒನ್ ದ್ಯಾಟ್ ಸೇಸ್ ಸ್ಕೂಲ್ ಅಹೆಡ್ ಗೋ ಸ್ಲೋ. ಅಲ್ಲೇನಿತ್ತು ಅಂತಂದ್ರೆ ಆ ಸೈನ್ ಅಥವಾ ಆ ಸ್ಟೇಟ್ಮೆಂಟ್ ಏನಿತ್ತು, ಮುಂದೆ ಶಾಲೆ ಇದೆ ಸಾವಕಾಶವಾಗಿ ಚಲಿಸಿ ಅಂಥೇಳಿ. ಅದಕ್ಕೆ ಅವ ಲೇಟಾಗಿ ಬರ್ತಾನಂತ ಸ್ಕೂಲಿಗೆ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು move with the next paragraph. A learned scholar or pandit once visits the court of Akbar. He says, I have mastery over different languages. ಇಲ್ಲಿ ಒಬ್ಬ ಪಂಡಿತ ಯಾರ ಆಸ್ಥಾನಕ್ಕೆ ಬರ್ತಾನೋ ಅಂತಂದ್ರೆ ಅಕ್ಬರನ ಆಸ್ಥಾನಕ್ಕೆ ಬರ್ತಾನೋ. ಬಂದವ ಏನು ಹೇಳ್ತಾನೋ, ಅ ಲರ್ನ್ ಸ್ಕಾಲರ್ ಒನ್ಸ್ ವಿಸಿಟ್ಸ್ ದ ಕೋರ್ಟ್ ಆಫ್ ಅಕ್ಬರ್ ಆ್ಯಂಡ್ ಹೀ ಸೇಸ್. ಅವ ಬಂದು ಏನು ಹೇಳ್ತಾನೋ, ಐ ಹ್ಯಾವ್ ಮಾಸ್ಟರಿ ಓವರ್ ಡಿಫರೆಂಟ್ ಲ್ಯಾಂಗ್ವೇಜಸ್. ನನಗೇನು ಎಲ್ಲ ಭಾಷೆಯೊಳಗೂ ಏನೈತಿ ಪಾಂಡಿತ್ಯ ಐತಿ. ಅವಾಗ ಕಿಂಗ್ ಹೇಳ್ತಾರೋ ಹೌದು ಅದು ಕೇಳ್ತಾನವ. ನೆಕ್ಸ್ಟ್ ಏನಾಯ್ತು ನೋಡ್ರಿ. ಅಟ್ ದ ಪಂಡಿತ್ ಕಂಟಿನ್ಯೂಸ್ ಆ್ಯಂಡ್ ದ ಪಂಡಿತ್ ಕಂಟಿನ್ಯೂಸ್. ಮತ್ತು ಪಂಡಿತ್ ಕಂಟಿನ್ಯೂ ಮಾಡ್ತಾನೆ. ಏನು ಹೇಳ್ತಾನೋ, ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ನಾ ಮತ್ತೆ ಹೇಳ್ತಾನೆ ಏನು, ನಾ ಎಲ್ಲ ಭಾಷೆಗಳನ್ನು ಫ್ಲೂಯೆಂಟಾಗಿ ನಿರರ್ಗಳವಾಗಿ ಯಾವುದೇ ಭಾಷೆನ ತಪ್ಪಲಾರದೆ ನಾನೇನು ಮಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ರಾಜ ಹೋ ಸೌಂಡ್ಸ್ ಗುಡ್. ಓ ಹೌದಾ, ಒಳ್ಳೇದಾಯಿತು ಅತ್ತಾನೋ. ಯಾರು? ರಾಜ. ಸೊ ನೆಕ್ಸ್ಟ್ ದ ಪಂಡಿತ್ ಮೇಕ್ಸ್ ಎ ಚಾಲೆಂಜ್ ಟು ದ ಕೋರ್ಟ್. ಇವ ಇಷ್ಟ ಸುಮ್ಕೊಂಡ್ರಂಗಿಲ್ಲ ಪಂಡಿತ್. ಮತ್ತು ನೆಕ್ಸ್ಟ್ ಏನು ಮಾಡ್ತಾನೋ, ಹಿ ಮೇಕ್ಸ್ ಅ ಚಾಲೆಂಜ್ ಟು ದ ಕೋರ್ಟ್. ವಾಟ್ ಈಸ್ ಹಿಸ್ ಚಾಲೆಂಜ್? ಹಿಸ್ ಚಾಲೆಂಜ್ ಈಸ್ ದೇರ್ ಎನಿಬಡಿ ಪ್ರೆಸೆಂಟ್ ಹಿಯರ್ ಹೂ ಕ್ಯಾನ್ ಫೈಂಡ್ ಔಟ್ ವಾಟ್ ಮೈ ಮದರ್ ಟಂಗ್ ಈಸ್? ಅವ ಒಂದು ಚಾಲೆಂಜ್ ಕೊಡ್ತಾನೆ ಕೋರ್ಟಿಗೆ. ಏನು ಕೊಡ್ತಾನೋ ಅಂತಂದ್ರೆ, ಈಸ್ ದೇರ್ ಎನಿಬಡಿ ಪ್ರೆಸೆಂಟ್? ಇಲ್ಲಿ ಯಾರ್ಯಾರು ಪ್ರೆಸೆಂಟ್ ಅದಿರಲ್ಲ, ಹಿಯರ್ ಹೂ ಕ್ಯಾನ್ ಫೈಂಡ್ ಔಟ್ ವಾಟ್ ಮೈ ಮದರ್ ಟಂಗ್ ಈಸ್? ಯಾರು ನನ್ನ ಮಾತೃಭಾಷೆಯನ್ನು ಕಂಡುಹಿಡಿತೀರಿ ಅನ್ನುವಂಥ ಚಾಲೆಂಜನ್ನು ಕೋರ್ಟರಿಯಸ್ಗೆ ಕೊಡ್ತಾನೆ. ನೆಕ್ಸ್ಟ್ ಏನಾಗ್ತೈತಿ, ದ ಕೋರ್ಟರಿಯಸ್ ಡಿಸ್ಕಸ್ ಅಮಾಂಗ್ ದೆಮ್ಸೆಲ್ವ್ಸ್ ಮೇ ಬಿ ಕನ್ನಡ, ಉರ್ದು, ತಮಿಳ್. ಕೋರ್ಟರಿಯಸ್ ಏನು ಮಾಡ್ತಾರೋ, ತಮ್ಮಲ್ಲೇ ಡಿಸ್ಕಸ್ ಸ್ಟಾರ್ಟ್ ಮಾಡ್ಕೋತಾರೆ. ಏನಂತ, ಮೇ ಬಿ ಏನಿರ್ಬೋದು, ಕನ್ನಡ ಅವ್ರ ಉರ್ದು ಇರ್ಬೋದು, ತಮಿಳ್ ಇರ್ಬೋದು, ಮತ್ತು ಯಾವ್ದಾರ ಇರ್ಬೋದು ಅಂತ ಅಂದ್ಕೊಂಡು ತಮ್ಮಲ್ಲೇ ದೆ ಡಿಸ್ಕಸ್ ಅಮಾಂಗ್ ದೆಮ್ಸೆಲ್ವ್ಸ್, ಅವರವರಲ್ಲೇನ ಡಿಸ್ಕಸ್ ಮಾಡ್ತಾ ಸಾಕ್ತಾರೋ. ಬಟ್ ದೆ ಫೇಲ್ ಇನ್ ದೇರ್ ಅಟೆಂಪ್ಟ್ ಟು ಫೈಂಡ್ ಔಟ್ ದ ಪಂಡಿತ್ಸ್ ಮದರ್ ಟಂಗ್. ಆದ್ರೆ ಅವ್ರು ಯಾವುದೂ ಅವಂದ ಮಾತೃಭಾಷೆ ಆಗಿರಂಗಿಲ್ಲ. ಸೊ ಅವರು ಫೇಲ್ ಆಗ್ತಾರೆ. ಹೋ ನೋ ಆ್ಯಂಡ್ ಸೊ ಯು ಆಲ್ ಎಕ್ಸೆಪ್ಟ್ ಡಿಫೀಟ್. ಅವಾಗ ಪಂಡಿತ್ ಹೇಳ್ತಾನೇನು ಅಂದ್ರೆ ನೀವೆಲ್ಲರೂ ನಿಮ್ಮ ಸೋಲನ್ನು ಒಪ್ಕೊಂಡಂಗೆ ಅಂತೇಳಿ. ಅವಾಗ ಕೋರ್ಟರಿಯಸ್ ಹೋ ನೋ ಅಂತಾರೆ. ನೆಕ್ಸ್ಟ್ ಏನಾಗ್ತೈತಿ ನೋಡ್ರಿ.
ಜಸ್ಟ್ ದೆನ್ ಬೀರ್ಬಲ್ ಸ್ಪೀಕ್ಸ್. ಆದರೆ ಇಲ್ಲಿ ಬೀರ್ಬಲ್ ಮತ್ತೆ ಮಾತಾಡ್ತಾನೆ. ಏನು ಮಾತಾಡ್ತಾನೆ ಬೀರ್ಬಲ್? ವೆಲ್ ಪಂಡಿತ್, ಐ ಶಾಲ್ ಫೈಂಡ್ ಔಟ್ ವಾಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಅ ಡೇ ಆರ್ ಸೋ. ಗ್ಲ್ಯಾಡ್ ಟು ಹಿಯರ್ ದ್ಯಾಟ್ ಬೀರ್ಬಲ್, ಟೇಕ್ ಯುವರ್ ಓನ್ ಟೈಮ್. ಬೀರ್ಬಲ್ ಹೇಳ್ತಾರೆ, ಏನು ಹೇಳ್ತಾರೋ? ವೆಲ್ ಪಂಡಿತ್, ಹೌದು ಒಳ್ಳೆಯದು ಪಂಡಿತ್ ಅವರೇ. ಐ ಶಾಲ್ ಫೈಂಡ್ ಔಟ್ ವಾಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಅ ಡೇ ಆರ್ ಸೋ. ನನಗೆ ಒಂದಿನ ಅಥವಾ ಅದಕ್ಕಿಂತ ಒಂದಿನ ಎಕ್ಸ್ಟ್ರಾ ಟೈಮ್ ಕೊಡ್ರಿ, ನಾನು ನಿಮಗೆ ನಿಮ್ಮ ಮದರ್ ಟಂಗ್ ಯಾವುದೈತಿ ಅನ್ನೋದನ್ನು ಕಂಡಿಡ್ದು ಹೇಳ್ತೀನಿ ಅಂಥೇಳಿ ಬೀರ್ಬಲ್ ಅವ್ರು ಹೇಳ್ತಾರೆ. ಸೊ ಆವಾಗ ಪಂಡಿತ್ ಆನ್ಸರ್ ಕೊಡ್ತಾನೆ, ಗ್ಲ್ಯಾಡ್ ಟು ಹಿಯರ್ ದ್ಯಾಟ್ ಬೀರ್ಬಲ್, ಟೇಕ್ ಯುವರ್ ಓನ್ ಟೈಮ್. ಇದನ್ನು ಕೇಳಿ ನಂಗೆ ಭಾಳ ಖುಷಿ ಆಯಿತು, ನಿನ್ನ ಓನ್ ಟೈಮನ್ನು ನೀನು ತಗೋ ಅಂಥೇಳಿ ಹೇಳ್ತಾರೆ. ಆವಾಗ ಬೀರ್ಬಲ್ ಏನು ಮಾಡ್ತಾರೆ ನೋಡ್ರಿ. ದಟ್ ನೈಟ್ ಬೀರ್ಬಲ್ ಸ್ನೀಕ್ಸ್ ಇನ್ ಟು ದ ಪಂಡಿತ್ಸ್ ಬೆಡ್ರೂಮ್ ಆ್ಯಂಡ್ ಫೈಂಡ್ಸ್ ಹಿಮ್ fast asleep. He whispers into the Pandit's ear, then he tickles his ear with the feather. ಆವಾಗ ಒಂದು ನೈಟ್ ಏನು ಮಾಡ್ತಾನೋ ಅದ ರಾತ್ರಿ ಒಳಗೆ, ದಟ್ ನೈಟ್ ಬೀರ್ಬಲ್ ಸ್ನೀಕ್ಸ್ ಇನ್ ಟು ದ ಪಂಡಿತ್ಸ್ ಬೆಡ್ರೂಮ್. ಸ್ನೀಕ್ಸ್ ಅಂದ್ರೆ ಒಂಥರ ತುಡುಗ್ಲೆ ಹೋಗ್ತಿರ್ತೀವಲ್ಲ ಸಾವಕಾಶ ಸಪ್ಪಳ ಮಾಡಲಾರ್ದ, ಅದು ಅಲ್ಲಿ ಕದ್ದು ಹೋಗ್ತಾನೆ, ಸಾವಕಾಶ ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ ಬೀರ್ಬಲ, ಆ್ಯಂಡ್ ಫೈಂಡ್ಸ್ ಹಿಮ್ ಫಾಸ್ಟ್ ಅಸ್ಲೀಪ್. ಫುಲ್ಲು ಜೋರಾಗಿ ನಿದ್ದೆ ಹತ್ತಿರ್ತೈತೆ ಯಾರಿಗೆ? ಪಂಡಿತಗೆ. ಹಿ ವಿಸ್ಪರ್ಸ್ ಇನ್ ಟು ದ ಪಂಡಿತ್ಸ್ ಇಯರ್. ಪಂಡಿತನ ಕಿವಿಯೊಳಗೆ ಏನೋ ಒಂದು ಗುಣಗ್ತಾನೆ, ಸಾವಕಾಶ ಮಾತಾಡ್ತಾನೆ. ದೆನ್ ಹಿ ಟಿಕಲ್ಸ್ ಹಿಸ್ ಇಯರ್ ವಿತ್ ಅ ಫಿದರ್. ಒಂದು ಗರಿ ತೊಗೊಂಡ ಅವನ ಕಿವಿಯೊಳಗೆ ಏನು ಮಾಡ್ತಾನೋ ಕಚ್ಚಗುಳಿ ಇಡ್ತಾನೆ. ಟಿಕಲ್ಸ್ ಅಂದ್ರೆ ಕಚ್ಚಗುಳಿ ಇಡ್ತಾನೆ. ಆವಾಗ ಪಂಡಿತ್ ನಾವು ಎಷ್ಟು ಜೋರಾಗಿ ನಿದ್ದೆ ಹತ್ತಿದಾಗ ಯಾರು ಅಳಗಡಿಸಿದಾಗ ನಾವು ಹೆಂಗೆ ಅಂತೀವಲ್ಲ, ಆ ರೀತಿ ಪಂಡಿತ ಮಾಡ್ತಾನೆ. ನೆಕ್ಸ್ಟ್ ಏನಾಗ್ತೈತೆ ನೋಡ್ರಿ. ಪಂಡಿತ್ ಇನ್ ಹೀಸ್ ಅಸ್ಲೀಪ್ ಶೌಟ್ಸ್ ವರ್ಡ್ ಇನ್ ಹೀಸ್ ಮದರ್ ಟಂಗ್. ಅವ ಮಲ್ಕೊಂಡಾಗ ಅವನ ಮದರ್ ಟಂಗಿಂದ ಯಾವುದೇ ಒಬ್ಬ ವ್ಯಕ್ತಿ ನಿದ್ದೆ ಹತ್ತಿದಾಗ ಅಥವಾ ನಾವು ಸಡನ್ನಾಗಿ ನಮಗೇನು ಎಚ್ಚರ ಇಲ್ಲದೆ ಇರುವಾಗ, ಅನ್ಕಾನ್ಷಿಯಸ್ ಸ್ಥಿತಿಯೊಳಗಿರುವಾಗ ನಾವು ಮಾತಾಡೋದು ನಮ್ಮ ಮದರ್ ಟಂಗ್ ಆಗಿರ್ತೈತಿ. ಆವಾಗ ಪಂಡಿತ್ ಏನು ಮಾಡ್ತಾನೋ ತನ್ನ ನಿದ್ದೆಯ ಮಂಪರಿನಲ್ಲಿ ತನ್ನ ಮದರ್ ಟಂಗ್ ಒಳಗೆ ಮಾತಾಡ್ತಾನು. ಇವ ಇದು ಟಿಕಲ್ ಅಂದ್ರೆ ಕಿವಿಯೊಳಗೆ ಕಚ್ಚಗಳು ಇಡ್ತಾನಲ್ಲ ಫಿದರ್ಲೆ. ಆವಾಗ ಅವ ಏನಂತಾನೋ ಯವರಾದಿ ಅಂತಾನೋ, ಅಂದ್ರೆ ತನ್ನ ಭಾಷೆಯೊಳಗೆ ಯಾರಿವರು ಅಂಥೇಳಿ, ಯಾರದು ಅಂಥೇಳಿ ಅಂತಾನ. ಆವಾಗ ಇವಂಗೆ ಫೈಂಡ್ ಔಟ್ ಆಗ್ತೈತಿ ಯಾವ್ದು ಮದರ್ ಟಂಗ್ ಅಂಥೇಳಿ. ಓ ವೆಲ್ ದ್ಯಾಟ್ಸ್ ಇಟ್ ಅಂತಾನ. ಓ ಚಲೋ ಆತು, ನಂಗೆ ಗೊತ್ತಾಯ್ತು ಯಾವುದು ನಿನ್ನ ಮದರ್ ಟಂಗ್ ಅನ್ನೋದು ಅಂಥೇಳಿ. ದ ನೆಕ್ಸ್ಟ್ ಡೇ ಇನ್ ದ ಕೋರ್ಟ್, ಮತ್ತೆ ಕೋರ್ಟಿಗೆ ಬರ್ತಾರೆ, ಸಭಾಕ್ಕೆ ಬರ್ತಾರೆ, ಅರಮನೆಗೆ ಬಂದ. ಯುವರ್ ಮೆಜೆಸ್ಟಿ ದ ಪಂಡಿತ್ಸ್ ಮದರ್ ಟಂಗ್ ಈಸ್ ತೆಲುಗು. ಅವಾಗ ಹೇಳ್ತಾನವ ಯಾರು? ಬೀರ್ಬಲ್. ಏನು ಪಂಡಿತನ ಮದರ್ ಟಂಗ್ ಯಾವುದೈತಿ ಅಂತಂದ್ರೆ ತೆಲುಗು ಐತಿ ಅಂಥೇಳಿ. ಆವಾಗ ಪಂಡಿತ್ ಒಪ್ಕೋತಾನೆ, ಎಸ್ ಅಂತಾನ. ಹೌದು ನನ್ನ ಮದರ್ ಟಂಗ್ ಯಾವುದೈತಿ? ತೆಲುಗು ಐತಿ ಅಂಥೇಳಿ. ಕಿಂಗ್ ಅಕ್ಬರ್ ಈಸ್ ಅಸ್ಟಾನಿಶ್ಡ್. ಕಿಂಗ್ ಅಕ್ಬರ್ ಫುಲ್ ಗಾಬರಿಯಾಗಿ ಕೇಳ್ತಾರೆ, ವೆಲ್ ಡನ್ ಬೀರ್ಬಲ್, ಬಟ್ ಹೌ ಡಿಡ್ ಯು ಫೈಂಡ್ ಇಟ್ ಔಟ್? ಹೌದು, ಯಾರಿಗೂ ಆಗದೆ ಇರುವುದನ್ನು ನೀ ಹೆಂಗೆ ಮಾಡಿದಿ ಬೀರ್ಬಲ್? ಇದು ಯಾರಿಗೂ ನಮಗೆ ಅಂದರೆ ತೋಚಿದ್ದೇ ಇಲ್ಲ, ಹೊಳೆದಿದ್ದೇ ಇಲ್ಲ. ಎಲ್ಲ ಕೋರ್ಟರಿಯಸ್ಸು ಸೋತಿದ್ರು, ಬಟ್ ನೀ ಹೆಂಗೆ ಮಾಡಿದಿ ಅಂಥೇಳಿ. ಸೊ ಆವಾಗ ಯಾರು ಬೀರ್ಬಲ್ ಆನ್ಸರ್ ಕೊಡ್ತಾರೆ. ಏನು ಕೊಡ್ತಾರೆ? ಯುವರ್ ಮೆಜೆಸ್ಟಿ, ಇಟ್ ಟೈಮ್ಸ್ ಆಫ್ ಡಿಫಿಕಲ್ಟಿ ಅ ಪರ್ಸನ್ ಸ್ಪೀಕ್ಸ್ ಈಸ್ ಮದರ್ ಟಂಗ್. ಇಟ್ಸ್ 100% ಟ್ರೂ. ನಮಗೆ ಯಾವಾಗಾದರೂ ಡಿಫಿಕಲ್ಟ್ ಬಂತು, ನಮ್ಗೆ ಏನಾರು ಆಪತ್ತು ಬಂತು ಅಂತಂದ್ರೆ ನಮ್ಮ ಬಾಯಿಂದ ಬರುವಂಥ ಭಾಷೆ ಯಾವುದು ಅಂತಂದ್ರೆ ನಮ್ಮ ಮಾತೃಭಾಷೆ ಆಗಿರ್ತೈತಿ. ಅವಾಗ ಅದನ್ನು ಫೈಂಡ್ ಔಟ್ ಮಾಡಿದವ. ಹೆಂಗೆ ಇವಂಗೆ ಏನಾರು ಡಿಫಿಕಲ್ಟ್ ಹಾಕಿದಾಗ ಏನು ಇವ ಮದರ್ ಟಂಗನ್ನು ಮಾತಾಡ್ತಾನೋ ಅನ್ನುವಂಥ ಜಾಣ್ಮೆಯನ್ನು ಯಾರು ಓಡಿಸ್ತಾರ ಇಲ್ಲಿ? ಬೀರ್ಬಲ್ ಓಡಿಸ್ತಾರ. ಸೊ ನೆಕ್ಸ್ಟ್ ಬೀರ್ಬಲ್ ದೆನ್ ನ್ಯಾರೇಟ್ಸ್ ದ ಎಂಟೈರ್ ಇನ್ಸಿಡೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದ ಪಂಡಿತ್ಸ್ ಬೆಡ್ರೂಮ್ ದ ಪ್ರೀವಿಯಸ್ ನೈಟ್. ಅವ ಕಳೆದ ರಾತ್ರಿ ಆ ಪಂಡಿತನ ಬೆಡ್ರೂಮಿಗೆ ಹೋಗಿ ಏನೇನು ಮಾಡಿರ್ತಾನಲ್ಲ ಅಂತಂದ್ರೆ ಕಿವಿಯೊಳಗೆ ಫಿದರ್ ಹಾಕಿ ಅಳಗಾಡಿಸಿ ಅವನ ಬಾಯಿಯಿಂದ ಯಾವ ರೀತಿ ತನ್ನ ಮಾತೃಭಾಷೆನ ಹೊರಗೆ ಹಾಕ್ಸಿರ್ತಾನಲ್ಲ ಹಂಗೆ ಅದನ್ನೆಲ್ಲ ಕೋರ್ಟರಿಯಸ್ ಮುಂದೆ ಹೇಳ್ತಾನೆ. ದೆನ್ ಕ್ಲೆವರ್ ಬೀರ್ಬಲ್, ಯು ಹ್ಯಾವ್ ಇಂಡೀಡ್ ಪ್ರೂವ್ಡ್ ಯುವರ್ ವಿಟ್ ಅಗೇನ್. ಮತ್ತು ನೀವು ವಾಸ್ತವವಾಗಿ ಏನು ಮಾಡಿಬಿಟ್ಟು ನಿನ್ನ ಒಂದು ಜಾಣತನವನ್ನು ಪ್ರದರ್ಶನ ಮಾಡಿದೆ ಬೀರ್ಬಲ್. ಯು ಆರ್ ಸೋ ಕ್ಲೆವರ್ ಅಂತೇಳಿ ಇವ ಏನು ಮಾಡ್ತಾನೆ? ಶಬಾಷ್ಗಿರಿ ಕೊಡ್ತಾನೆ. ಯಾರು? ಅಕ್ಬರ್. ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ. ಇವ ಧನ್ಯವಾದವನ್ನು ಹೇಳ್ತಾನೆ. ಸೊ ನೆಕ್ಸ್ಟ್ ವಾಟ್ ಹ್ಯಾಪನ್ ನೆಕ್ಸ್ಟ್? ದ ಕೋರ್ಟರಿಯಸ್ ಪ್ರೈಸ್ ಬೀರ್ಬಲ್ಸ್ ವಿಟ್ ಆ್ಯಂಡ್ ದ ಪಂಡಿತ್ಸ್ ಲೀವ್ಸ್ ದ ಕಿಂಗ್ಸ್ ಕೋರ್ಟ್ ಇನ್ ಡಿಸ್ಮೇ. ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಏನು ಮಾಡ್ತಾನೆ? ಪಂಡಿತ ತಲೆ ತಗ್ಗಿಸ್ಕೊಂಡ ಹೋಗ್ತಾನೆ. ಕೋರ್ಟರಿಯಸ್ ಏನು ಮಾಡ್ತಾರೆ? ಬೀರ್ಬಲ್ಗೆ ಪ್ರೈಸ್ ಮಾಡ್ತಾರೆ, ಅಷ್ಟು ಕ್ಲೆವರ್ ಅದ ನಮ್ಮ ಬೀರ್ಬಲ್ಲ ಅಂಥೇಳಿ. ಆವಾಗ ಅಷ್ಟರು ಕೂಡ ಏನು ಮಾಡ್ತಾರೋ? ಹುರ್ರೆ ಅಂಥೇಳಿ ಕುಣಿದಾಡಕ್ಕೆ ಹತ್ತಾರೋ. ಐ ಎಕ್ಸೆಪ್ಟ್ ಡಿಫೀಟ್ ಮೈ ಲಾರ್ಡ್, ಇಂಡಿಡ್ ಬೀರ್ಬಲ್ ಈಸ್ ಕ್ಲೆವರ್ ದ್ಯಾನ್ ಮೀ. ಆದರೆ ಇಲ್ಲಿ ಒಪ್ಕೊಂಡು ಬಿಡ್ತಾನವ. ಏನಂತ? ಐ ಎಕ್ಸೆಪ್ಟ್ ಡಿಫೀಟ್. ಓಕೆ, ನಾನು ಸೋಲು ಒಪ್ಕೋತೀನಿ. ಮೈ ಲಾರ್ಡ್, ಇಂಡಿಡ್ ಬೀರ್ಬಲ್ ಈಸ್ ಕ್ಲೆವರ್ ದ್ಯಾನ್ ಮೀ. ಆದರೆ ವಾಸ್ತವವಾಗಿ ಬೀರ್ಬಲ್ ನನಗಿಂತ ಏನದಾನ? ಕ್ಲೆವರ್ ಅದಾನ.
ಅದಕ್ಕೆ ಹೇಳ್ತಾರೆ ನಾಣ ಶಾಣ ನಾಣ ಜಾಣ ಈ ಥರದ ಅಹಂಕಾರ ನಮ್ಮ ಮನುಷ್ಯರಲ್ಲಿ ಯಾವತ್ತಿಗೂ ಇರಬಾರ್ದು. ನಾವ ಶಾಣೆ ಅಂದ್ರೆ ನಮ್ಗಿಂತ ಶಾಣೆ ಅನ್ನೋರು ಇರ್ತಾರೋ ಅನ್ನೋದಕ್ಕೆ ಈ ಒಂದು ಪಾಠ ನಿದರ್ಶನ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಲೆಸನ್ ವೆರಿ ವೆಲ್. ಸೊ ಥ್ಯಾಂಕ್ ಯು ಸೋ ಮಚ್.